ಮಂಡ್ಯದಲ್ಲಿ ಜಾಗದ ವಿಚಾರಕ್ಕೆ ಕುಟುಂಬಗಳ ನಡುವೆ ಮಾರಾಮಾರಿ ಆಗಿದೆ. ಮಹಿಳೆ ಅಂತ ನೋಡ್ದೇನೋ ಅವರೆಲ್ಲರ ಮೇಲೆ ಯುವಕನಿಂದ ಹಲ್ಲೆ ಆಗಿದೆ. ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ. ಮಂಡ್ಯದಲ್ಲಾಗಿರುವಂತಹ ಘಟನೆ ಇದು. ಜಾಗದ ವಿಚಾರಕ್ಕೆ ಕುಟುಂಬಗಳ ನಡುವೆ ಹೊಡೆದಾಟ ಆಗಿದೆ. ಮಹಿಳೆಯರು ಅನ್ನೋದನ್ನ ಕೂಡ ನೋಡದೆ ಲೆಕ್ಕಿಸದೆ ಯುವಕನಿಂದ ಹಲ್ಲೆಯಾಗಿದೆ. ಹಲ್ಲೆಯ ಬಳಿಕ ಮಹಿಳೆಯ ಚಿನ್ನದ ಸರವನ್ನ ಕಸಿದು ದೌರ್ಜನ್ಯವನ್ನ ಎಸಗಿರುವಂತ ಆರೋಪ ಕೂಡ ಕೇಳಿಬರ್ತಿದೆ. ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಾಗಿರೋ ಘಟನೆ ಇದು. ವಿಡಿಯೋ ಸಮೇತವಾಗಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ಹಲ್ಲೆಗೆ ಒಳಗಾಗಿರುವಂತ ಮಹಿಳೆಯರು ಲಕ್ಕಮ್ಮ, ಸಾಕಮ್ಮ, ರತ್ನಮ್ಮ ಮೇಲೆ ಯುವಕನಿಂದ ಹಲ್ಲೆಯಾಗಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಮಹಿಳೆಯರ ಮೇಲೆ ಹಿಗ್ಗಾಮುಗ್ಗವಾಗಿ ಹೊಡಿತಿದ್ದಾನೆ. ಕೈಯಲ್ಲಿ ಒಂದಿಷ್ಟು ಆ ಕೋಲ್ನೆಲ್ಲ ಹಿಡ್ಕೊಂಡು ಹೆಂಗ್ ತಳ್ತಿದ್ದಾನೆ ನೋಡಿ. ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ನೋಡಿ. ಮಂಡ್ಯದ ನೆಲ್ಲೂರಲ್ಲಾಗಿರುವಂತ ಘಟನೆ. ಒಂದು ಜಾಗದ ವಿಚಾರವಾಗಿ ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ 3-4 ಜನ ಮಹಿಳೆಯರಿದ್ದಾರೆ. ಆತ ಒಬ್ಬನೇ ಬಿಡದೆ ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿತಿದ್ದಾನೆ. ಪಕ್ಕದಲ್ಲಿ ಕಲ್ಲಿದೆ ನೋಡಿ, ಕೆಳಗಡೆ ಬಿದ್ದು ಅಳುತ್ತಿದ್ದಾರೆ. ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯದ ರಿಪೋರ್ಟರ್ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಯಾವಾಗ ಈ ಘಟನೆ ಆಯ್ತು? ಜೊತೆಯಲ್ಲಿ ಆ ರಾಕ್ಷಸ ಇದ್ದಾನಲ್ಲ, ಆತ ಯಾರು? ಆತನ ಹಿನ್ನೆಲೆ ಏನು? ಇಷ್ಟೊಂದು ಕಿರಿಕಾಗೋದಕ್ಕೆ ಏನ್ ಕಾರಣ? ಜೊತೆಲಿ ಈಗ ಆಸ್ಪತ್ರೆಯಲ್ಲಿರುವಂತ ಮಹಿಳೆಯರ ಪರಿಸ್ಥಿತಿ ಹೇಗಿದೆ? ಏನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಏನು ನಿನ್ನೆ ನಡೆದಿರುವಂತಹ ಒಂದು ಘಟನೆ ಇದು. ಏನು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಶದಲ್ಲಿದ್ದಂತ ಜಮೀನಿನ ಮೇಲೆ ಅತಿಕ್ರಮವಾಗಿ ಮತ್ತೊಂದು ಕುಟುಂಬದ ಸದಸ್ಯರು ಬಂದು ಕೆಲಸವನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಅದನ್ನ ತಡೆಯಲು ಹೋದಂತಹ 3 ಮಹಿಳೆಯ ಮೇಲೆ ಅದೇ ಗ್ರಾಮದ ಓರ್ವ ಯುವಕ ಏನು ಚಂದನ್ ಎನ್ನುವ ಯುವಕ ಮಹಿಳೆಯ ಮೇಲೆ ಅಮಾನುಷವಾಗಿ, ಅದು ಕೂಡ ಮಹಿಳೆಯರು ಅನ್ನೋದು ಕಾಣದೆ ಒಂದು ಚಿಕ್ಕಂತಹ ದೊಣ್ಣೆ ಹಾಗೂ ಹುಲ್ಲಿನ ಕಡ್ಡಿಯಿಂದ ಆಕೆಯ ಮೇಲೆ ಬರ್ಬರವಾಗಿ ಏನು ಹಲ್ಲೆಯನ್ನು ನಡೆಸುವಂತ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿದೆ. ಏನು ಈ ಒಂದು ಘಟನೆಯಲ್ಲಿ ಆ ಗ್ರಾಮದ ಸಾಕಮ್ಮ, ಲಕ್ಷ್ಮಮ್ಮ ಹಾಗೂ ರತ್ನಮ್ಮ ಎಂಬ ಮಹಿಳೆಯರು ಗಂಭೀರವಾಗಿ ಗಾಯಗೊಂಡಿದ್ದು ಸದ್ಯಕ್ಕೆ ಅವರು ಮಳವಳ್ಳಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜೊತೆಗೆ ಏನು ಹಲ್ಲೆ ನಡೆಸಿದಂತ ಯುವಕ ಮತ್ತೆ ಆತನ ಕುಟುಂಬದವರು ಎಲ್ಲರೂ ಸೇರಿ ಆ ಮಹಿಳೆಯ ಬಳಿ ಕತ್ತಿನಲ್ಲಿದ್ದಂತ ಚಿನ್ನದ ಗುಂಡು ಹಾಗೂ ಚಿನ್ನದ ತಾಳಿಯ ಸರವನ್ನ ಕಿತ್ತೊಯ್ದಿದ್ದಾರೆ ಅಂತ ಹೇಳಿ ಈಗ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿರುವಂತದ್ದು. ಏನು ಆ ಒಂದು ಯುವಕ ಈ 3 ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾ ನಿಂತಿದ್ರು ಕೂಡ ಅದ ಪಕ್ಕದಲ್ಲಿ ನಿಂತಿದ್ದ ಆತನ ಪೋಷಕರು ಈಗ ನನಗೆ ಮತ್ತಷ್ಟು ಪ್ರೇರೇಪಣೆಯನ್ನು ನೀಡಿ ಈತನ ಹಲ್ಲೆ ಮಾಡ್ಲಿಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಹೇಳಿ ಆತನ ಪೋಷಕನ ವಿರುದ್ಧ ಕೂಡ ಈಗ ಈ 3 ಮಹಿಳೆಯರು ಕೂಡ ಏನು ಸಂತ್ರಸ್ತರಾಗಿರುವಂತಹ ಲಕ್ಷ್ಮಮ್ಮ ದೂರನ್ನ ಕೊಟ್ಟಿದ್ದಾರೆ. ಈ ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಆದ್ರೂ ಕೂಡ ಕಾನೂನಾತ್ಮಕವಾಗಿ ಬಗೆಹರಿಸ್ಕೋಬೋದಿತ್ತು. ಆದ್ರೆ ಈ ರೀತಿಯಾಗಿ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ನಡೆಸೋದು ಎಷ್ಟು ಸರಿ ಅಂತ ಹೇಳಿ ಈಗ ಅಲ್ಲಿನ ಗ್ರಾಮಸ್ಥರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಸಂಬಂಧವಾಗಿ ಕೂಡ ಈಗ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ರಾಘವೇಂದ್ರ.